ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಯೂಟ್ಯೂಬ್ ಚಾನಲ್. ನಾನಿವತ್ತು ದಾಸವಾಳದ ಜ್ಯೂಸ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂದರೆ, ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಇವಾಗ ದಾಸವಾಳ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು, ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಇವಾಗ ತುಂಬ ಬಿಸಿಲಿದೆಯಲ್ಲ, ದಾಸವಾಳದ ಜ್ಯೂಸ್ ಕುಡಿದ್ರೆ ತುಂಬ ತಂಪಾಗಿರುತ್ತೆ. ಇಷ್ಟು ತಗೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀರು ಮತ್ತು ದಾಸವಾಳದ ಹೂ ತಗೊಂಡಿದ್ದೀನಿ. ಇವಾಗ ಒಂಚೂರು ಬೆಲ್ಲ ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು, ಬೆಲ್ಲ ಎಲ್ಲ ಕರಗಬೇಕು. ಬಿಸಿ ಆಗ್ತಾ ಇದೆ, ತಿರುಗಿಸಿ. ದಾಸವಾಳ ಎಲ್ಲ ಫುಲ್ ಮೆಲ್ಟ್ ಆದಂಗೆ ಆಗಿದೆ ನೋಡಿ. ಫುಲ್ ಕಲರ್ ಬಿಟ್ಟಿದೆ ಫ್ರೆಂಡ್ಸ್, ಈ ಕಲರ್ ಬಂದಿದೆ. ತುಂಬ ಬಿಸಿಲಿದೆಯಲ್ಲ, ಈ ಥರ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ಆರೋಗ್ಯ ತುಂಬ ಒಳ್ಳೆಯದು. ಫುಲ್ ತಂಪು ಅಲ್ಲ, ಕಲರ್ ಚೇಂಜ್ ಆಗಿದೆ. ಚೆನ್ನಾಗಿ ಕುದೀಲಿ. ಸ್ವಲ್ಪ ಸಿಹಿ ಕಡಿಮೆ ಇದೆ, ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇಷ್ಟು ಕಲರ್ ಆದರೆ ಸಾಕು. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ವ. ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಶುಗರ್ ಎಷ್ಟು ಅಂತ ಬೆಲ್ಲ ಹಾಕಿದ್ನಲ್ಲ, ನೀವು ಬೇಕಾದರೆ ಶುಗರ್ ಹಾಕ್ಕೊಳ್ಳಿ, ಸಿಹಿ ನೋಡಿಕೊಂಡು. ಇವಾಗ ಅದಕ್ಕೆ ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆಯಾ ಗೊತ್ತಿಲ್ಲ, ನನಗಂತೂ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಗ್ಲಾಸಿಗೆ ಹಾಕ್ಕೊಳ್ವ. ನಾನು ಇದಕ್ಕೆ ಕೈ ಹುಳಿ ಆ್ಯಡ್ ಮಾಡಿದೆ, ಮರ್ತೋಗಿದ್ದೆ. ಹುಳಿ ನಮ್ಮ ತೋಟದಲ್ಲಿ ಕೈ ಹುಳಿದು ಪುಡಿ ಇದೆ. ನಾನು ಇಷ್ಟು ವಾಟರಿಗೆ 2 ಹುಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡದಿದು. ಚೆನ್ನಾಗಿ ಕುಡಿ. ಇವಾಗ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆಯಲ್ಲ. ಇವಾಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ವ. ಇದಕ್ಕೆ 2 ಐಸ್ ಕ್ಯೂಬ್ ಆ್ಯಡ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.